ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಸುಮಾರು 15,000 ಶಿಕ್ಷಕರ ನೇಮಕಾತಿ ಮಾಡಿಕೊಳ್ತೀವಿ ಅಂತ ಅಧಿಸೂಚನೆಯಲ್ಲಿ ಕೊಟ್ಟಿದ್ದಾರೆ. ಅದು ಪಿ ಎಸ್ ಟಿ ಆಗಿರ್ಬೋದು, ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು, ಎಚ್ ಎಸ್ ಟಿ ಆರ್ ಆಗಿರ್ಬೋದು ಮತ್ತು ಪಿ ಟೀಚರ್ಗೆ ಸಂಬಂಧಪಡುವಂತೆ. ಓಕೆ, ಈ ಎಲ್ಲ ಸೆಕ್ಷನ್ಗಳಿಗೆ ಎಷ್ಟೆಷ್ಟು ಹುದ್ದೆಗಳನ್ನು ಹಂಚಿಕೊಟ್ಟಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಮಗೆ ಸ್ಪಷ್ಟವಾಗಿ ಹೇಳ್ತಾ ಬರ್ತೀನಿ ಅಂತ ವಿಡಿಯೋವನ್ನು ಎಂಡ್ವರೆಗೆ ನೋಡಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ, ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ ಜಾಯ್ನ್ ಆಗೋದು. ಆದಮೇಲೆ ತಮಗೆಲ್ಲ ಗೊತ್ತಿರುವ ಹಾಗೆ 14/7/2026 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಇದರಲ್ಲಿ ಕೆಲವೊಂದಿಷ್ಟು ನಿಯಮಗಳನ್ನು ಕೊಟ್ಟಿದ್ದಾರೆ. ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ಸುಮಾರು 15 ದಿನದ ಒಳಗಾಗಿ ನೀವೇನು ಮಾಡಿರಿ, ಆಬ್ಜೆಕ್ಷನನ್ನು ಮಾಡಿ ಅಂತ ಕೊಟ್ಟಿದ್ದಾರೆ. ಇದರೊಂದಿಗೆ ಅವ್ರು ಏನು ಮಾಡ್ತಾರೆ ಅಂತಂದರೆ, ಈ ವರ್ಷ ಅಂದರೆ 2026-27ನೇ ಸಾಲಿನಲ್ಲಿ ನಾವು ಎಷ್ಟು ಹುದ್ದೆಗಳನ್ನು ತುಂಬ್ತೀವಿ ಅಂತ ಕೊಟ್ಟಿದ್ದಾರೆ. ಪಿ ಎಸ್ ಟಿ ಆರ್ಗೆ ಆಗಿರ್ಬೋದು, ಜಿ ಪಿ ಎಸ್ ಟಿ ಆರ್ಗೆ ಆಗಿರ್ಬೋದು, ಎಚ್ ಎಸ್ ಟಿ ಆರ್ಗೆ ಆಗಿರ್ಬೋದು, ಪಿ ಟೀಚರ್ಗೆ ಆಗಿರ್ಬೋದು. ಈ ಎಲ್ಲ ಹುದ್ದೆಗಳನ್ನು ಸೇರಿಸಿದಾಗ ಸುಮಾರು 15,000 ಹುದ್ದೆಗಳು ಆಗ್ತವೆ. ಈ 15,000 ಹುದ್ದೆಗಳಲ್ಲಿ ಯಾವ ರೀತಿಯಾಗಿ ಡಿವೈಡ್ ಮಾಡಿ ಯಾವ್ಯಾವ ಸೆಕ್ಷನಿಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ನಾನು ನಿಮಗೆ ಹೇಳ್ತಾ ಬರ್ತೀನಿ ಅಂತ. ನಾವು ಮೊದಲಿಗೆ ನೋಡ್ತಾ ಬರೋದಾಗಿತ್ತು ಅಂತಂದರೆ, ಇಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿಗೆ ಸಂಬಂಧಪಟ್ಟಂತೆ, ಓಕೆ, ಅಂದರೆ ಪಿ ಎಸ್ ಟಿ, ಓಕೆ, ಪ್ರೈಮರಿ ಸ್ಕೂಲ್ ಟೀಚರ್ಸ್. ಇಲ್ಲಿ ನಾವು ನೋಡ್ತಾ ಬರೋದಾಗಿತ್ತು ಅಂತಂದರೆ, ಇಲ್ಲಿ ಕೊಟ್ಟಿದ್ದಾರೆ ಭರ್ತಿ ಮಾಡಲು ಉದ್ದೇಶಿಸಿರುವ ಹುದ್ದೆಗಳು ಅಂತ ಕೊಟ್ಟಿದ್ದಾರೆ. ಓಕೆ, ಅಂದರೆ ಇಷ್ಟು ಹುದ್ದೆಗಳನ್ನು ನಾವು ತುಂಬ್ತಾ ಇದ್ದೀವಿ. ಕಲ್ಯಾಣ ಕರ್ನಾಟಕೇತರ ಹುದ್ದೆಗಳು ಅಂತಂದರೆ 800 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕ ಹುದ್ದೆಗಳು, ಓಕೆ, ಇವು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಡುವಂಥ ಸುಮಾರು ಏನು 7ರಿಂದ 8 ಜಿಲ್ಲೆಗಳಿದ್ದಾವಲ್ಲ, 371 ಪ್ರಕಾರ ಅವರು ಆ ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾದಂಥದ್ದು. ಕಲ್ಯಾಣ ಕರ್ನಾಟಕೇತರ ಹುದ್ದೆಗಳು ಎಷ್ಟಿದ್ದಾವೆ? 100 ಮಾತ್ರ ಹುದ್ದೆಗಳಿದ್ದಾವೆ. ಓಕೆ, 100 ಮಾತ್ರ ಹುದ್ದೆಗಳಿದ್ದಾವೆ. ಹೀಗಾಗಿ 800 ಮತ್ತು 100 ಒಟ್ಟು 900 ಹುದ್ದೆಗಳು ಪಿ ಎಸ್ ಟಿ ಆರ್ಗೆ ಕೊಟ್ಟಿದ್ದಾರೆ ಈ ವರ್ಷ. ನೆಕ್ಸ್ಟ್ ನಾವು ನೋಡ್ತಾ ಬರೋದಾಗಿತ್ತು ಅಂದರೆ, ದೈಹಿಕ ಶಿಕ್ಷಕರು ಗ್ರೇಡ್ 2 ಕೊಟ್ಟಿದ್ದಾರೆ. ಇದರಲ್ಲಿ ಎಷ್ಟು ಹುದ್ದೆಗಳನ್ನು ತುಂಬಿಕೊಳ್ತೀವಿ ಅಂತ ಕೊಟ್ಟಿದ್ದಾರೆ ಅಂತಂದರೆ, ಕಲ್ಯಾಣ ಕರ್ನಾಟಕ ಹುದ್ದೆಗಳು 106 ಇದೆ. ಕಲ್ಯಾಣ ಕರ್ನಾಟಕೇತರ ಹುದ್ದೆಗಳು 44 ಇದೆ. ಓಕೆ, ಒಟ್ಟು 150 ಹುದ್ದೆಗಳನ್ನು ಅವರು ದೈಹಿಕ ಶಿಕ್ಷಕರ ಹುದ್ದೆಗಳನ್ನು ತುಂಬ್ತೀವಿ ಅಂತ ಕೊಟ್ಟಿದ್ದಾರೆ ಪ್ರಾಥಮಿಕ ಶಾಲೆಗಳಿಗೆ. ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂದರೆ, ಪದವಿ ಪ್ರಾಥಮಿಕ ಶಾಲೆ 6ರಿಂದ 8 ಅಂದರೆ ಜಿ ಪಿ ಎಸ್ ಟಿ ಆರ್ಗೆ ಬಂದರು. ಇಲ್ಲಿ ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ಎಷ್ಟು ಹುದ್ದೆಗಳು ಅಂತಂದರೆ, ಇಲ್ಲಿ ನೋಡ್ಬೋದು, ಕಲ್ಯಾಣ ಕರ್ನಾಟಕ ಹುದ್ದೆಗಳು ಸಂಖ್ಯೆ ಎಷ್ಟಿದೆ ಅಂತಂದರೆ, ಕಲ್ಯಾಣ ಕರ್ನಾಟಕ ಹುದ್ದೆಗಳು 3,228 ಕಲ್ಯಾಣ ಕರ್ನಾಟಕ ಹುದ್ದೆಗಳಿದ್ದಾವೆ. ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕೇತರ ಹುದ್ದೆಗಳು ಎಷ್ಟಿದಾವೆ ಅಂತಂದರೆ 5,272 ಹುದ್ದೆಗಳಿದ್ದಾವೆ. ಅಂದರೆ ಒಟ್ಟು 8,500 ಜಿ ಪಿ ಎಸ್ ಟಿ ಆರ್ ಹುದ್ದೆಗಳನ್ನೇ ತುಂಬ್ತೀವಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಜಿ ಪಿ ಎಸ್ ಟಿ ಆರ್ ಅಂತಂದರೆ 6ರಿಂದ 8ನೇ ತರಗತಿ ಆಲ್ಮೋಸ್ಟ್ ಅಲ್ಲಿಗೆ ಬಿ ಎಡ್ ಮಾಡಿದಂಥ ಅಭ್ಯರ್ಥಿಗಳಿಗೆ ಒಂದು ಉತ್ತಮವಾದಂಥ ಅವಕಾಶ ಇದೆ. ಓಕೆ, ನೆಕ್ಸ್ಟ್ ನಾವು ನೋಡ್ತಾ ಬರೋದಾಗಿತ್ತು ಅಂತಂದರೆ, ಗಣಕ ವಿಜ್ಞಾನ ಶಿಕ್ಷಕರು ಅಂತ ಹೊಸದೇನು ಸೃಷ್ಟಿ ಮಾಡಿದಾರಲ್ಲ 1ರಿಂದ 8ನೇ ತರಗತಿಗೆ ಸಂಬಂಧಪಟ್ಟಂತೆ ಅವರ ಸೆಕ್ಷನ್ ನೋಡ್ತಾ ಬರೋದಾಗಿತ್ತು ಅಂತಂದರೆ, ಅಲ್ಲಿ ಕಲ್ಯಾಣ ಕರ್ನಾಟಕದ ಹುದ್ದೆಗಳು 300, ಕಲ್ಯಾಣ ಕರ್ನಾಟಕೇತರ ಹುದ್ದೆಗಳು 200 ಇದೆ. ಒಟ್ಟು 500 ಹುದ್ದೆಗಳನ್ನು ನಾವು ತುಂಬ್ತೀವಿ ಅಂತ ಕೊಟ್ಟಿದ್ದಾರೆ. ಇದು ಗಣಕ ಶಿಕ್ಷಕರು, ಕಂಪ್ಯೂಟರ್ಸ್ ಯಾರು ಸೈನ್ಸ್ ಮಾಡಿರ್ತಾರೆ ಆ ಸೆಕ್ಷನಿಗೆ ಹೋಗುವಂಥದ್ದು. ನೆಕ್ಸ್ಟ್ ನಾವು ನೋಡ್ತಾ ಬರೋದಾಗಿತ್ತು ಅಂತಂದರೆ, ಪ್ರೌಢಶಾಲಾ ಶಿಕ್ಷಕರ ಬರ್ತದೆ. ಪ್ರೌಢಶಾಲಾ ಶಿಕ್ಷಕರು ತಮಗೆ ಗೊತ್ತಿದೆ ಎಚ್ ಎಸ್ ಟಿ ಆರ್ ಅಂತೇಳಿ. ಈ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಸುಮಾರು ಕಲ್ಯಾಣ ಕರ್ನಾಟಕ ಹುದ್ದೆಗಳು 2,214 ಇದೆ. ಕಲ್ಯಾಣ ಕರ್ನಾಟಕೇತರ ಹುದ್ದೆಗಳು 2,286 ಇದೆ. ಓಕೆ, ಟೋಟಲಿ 4,500 ಹುದ್ದೆಗಳಿದ್ದಾವೆ. ಓಕೆ, ಇದು ಪ್ರೌಢಶಾಲಾ ಶಿಕ್ಷಕರು ನಿಮ್ಮ ಹುದ್ದೆಗಳಿವೆಲ್ಲ. ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂದರೆ, ದೈಹಿಕ ಶಾಲಾ ಶಿಕ್ಷಕರು ಗ್ರೇಡ್ 1, ಆಗಲೇ ಗ್ರೇಡ್ 2 ಹೇಳಿದೆ, ಈಗ ಗ್ರೇಡ್ 1. ಈಗ ನೋಡ್ತಾ ಬರೋದಾಗಿತ್ತು ಅಂದರೆ, ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕೇತರ ಹುದ್ದೆಗಳು ನೋಡ್ತಾ, ಕಲ್ಯಾಣ ಕರ್ನಾಟಕ ಹುದ್ದೆಗಳು 319 ಇದೆ. ಕಲ್ಯಾಣ ಕರ್ನಾಟಕೇತರ ಹುದ್ದೆಗಳು 131 ಇದೆ. ಒಟ್ಟು 450 ಹುದ್ದೆಗಳಿದ್ದಾವೆ. ಈ ಎಲ್ಲ ಹುದ್ದೆಗಳನ್ನು ನಾವು ಸೇರಿಸಿದರೆ ಆಲ್ಮೋಸ್ಟ್ ಆಗಿ ಏನಾಗುತ್ತೆ, ಒಟ್ಟು 15,000 ಹುದ್ದೆಗಳ ಒಂದು ನೇಮಕಾತಿ ಪ್ರಕ್ರಿಯೆಯನ್ನು ಅವರೇನು ಮಾಡ್ತಾರೆ, ಈ ಒಂದು ಏನೋ ಆಬ್ಜೆಕ್ಷನ್ ಕೊಟ್ಟಿದ್ದಾರಲ್ಲ 15 ದಿನದೊಳಗೆ ಆಬ್ಜೆಕ್ಷನ್ ಹಾಕಿ ಅಂತ ಕೊಟ್ಟಿದ್ದಾರೆ. ಆಬ್ಜೆಕ್ಷನ್ ಹಾಕಿದ ತಕ್ಷಣ ಅದು ತಿದ್ದುಪಡಿ ಮಾಡಿಕೊಂಡು ಒಂದು ಡಿಸೆಂಬರ್ ಒಳಗಾಗಿ, ಈಗ ಆಲ್ಮೋಸ್ಟ್ ಆಗಿ ಈಗ ಜುಲೈ ಆಗಸ್ಟ್ ಹಂತದಲ್ಲಿದ್ದೀವಿ. ಆಲ್ಮೋಸ್ಟ್ ಆಗಿ ಈ ಒಂದು ಪ್ರಕ್ರಿಯೆ ಪ್ರಾರಂಭವಾಗಬೇಕಾಗಿತ್ತು ಅಂದರೆ ನವಂಬರ್-ಡಿಸೆಂಬರಲ್ಲಿ ಈ ಎಲ್ಲ ಹುದ್ದೆಗಳನ್ನು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಗೊಳ್ಳುತ್ತೆ. ಹೀಗಾಗಿ ಯಾರೆಲ್ಲ ವಿಷಯಕ್ಕೆ ಸಂಬಂಧಪಡುವಂಥ ವಿದ್ಯಾರ್ಥಿಗಳಿದ್ದೀರಿ ಅವರು ಈಗಲೇ ನೀವು ಏನು ಮಾಡ್ಬೋದು, ನಿಮ್ಮ ಒಂದು ಓದುವಂಥ ಒಂದು ಪ್ರೊಸೆಸ್ಸನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ, ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ, ಅಲ್ಲಿಯೂ ಸಹಿತ ನೀವು ಜಾಯ್ನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು.